ಗೆಳೆಯರೆ IDFC ಬ್ಯಾಂಕ್ನ ಲೋನ್ ಅಕೌಂಟ್ ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡಬೇಕು ಅಂದರೆ IDFC ಬ್ಯಾಂಕ್ನ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ನ ಮೊದಲು ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾಡಿಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಅಕೌಂಟ್ ನಂಬರ್ ಅಥವಾ ಕಸ್ಟಮರ್ ID ಮೂಲಕ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಏನು ಡೀಟೇಲ್ಸ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಕೇವಲ ಒಂದು OTP ಮೂಲಕ ಅಕೌಂಟ್ ನಂಬರ್ ಅಥವಾ ಕಸ್ಟಮರ್ ID ನ ಹಾಕಿ ನೀವು ಈ ಆ್ಯಪ್ನ ಲಾಗಿನ್ ಮಾಡ್ಕೋಬೋದು. ನಂತರದಲ್ಲಿ ಪಿನ್ನನ್ನು ಸೆಟ್ ಮಾಡ್ಕೋಬೋದು. ನಂತರದಲ್ಲಿ ನಾನಿಲ್ಲಿ ಪಿನ್ ಅಥವಾ ಫಿಂಗರ್ ಪ್ರಿಂಟ್ ಮೂಲಕ ನಾನು ಲಾಗಿನ್ ಮಾಡ್ತೀನಿ. ಪಿನ್ ಸೆಟ್ ಮಾಡ್ತಿರ್ಬೇಕಾದ್ರೆ ಫಿಂಗರ್ ಪ್ರಿಂಟ್ ಕೂಡ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಲಾಗಿನ್ ಮಾಡಿದ ನಂತರದಲ್ಲಿ ಈ ರೀತಿ ಡ್ಯಾಶ್ ಬೋರ್ಡ್ ಬರುತ್ತೆ ಸ್ನೇಹಿತರೆ. ಕೆಳಗಡೆ ಲೋನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಲೋನ್ ಅಕೌಂಟನ್ನು ನೀವು ಚೆಕ್ ಮಾಡ್ಕೋಬಹುದು. ಅದರೊಟ್ಟಿಗೆ ನೀವು ಅದರ ಸ್ಟೇಟ್ಮೆಂಟ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಕೆಳಗಡೆ ನೋಡಬಹುದು ಇಲ್ಲಿ ಲೋನ್ಸ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಲೋನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನೋಡಬಹುದು ಲೋನ್ ಅಕೌಂಟ್, ಇಲ್ಲಿ ಲೋನ್ ಎಷ್ಟಿದೆ ಟೋಟಲ್ ಅಂತ ತೋರಿಸ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 90,000 ಲೋನ್ ಇದೆ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇದರ ಸ್ಟೇಟಸ್ನು ನೋಡಬಹುದು ಮತ್ತು ಇದರೊಟ್ಟಿಗೆ ಇದರ ಒಂದು ಸ್ಟೇಟ್ಮೆಂಟ್ ಕೂಡ ಡೌನ್ಲೋಡ್ ಮಾಡಬಹುದು. ಅದು PDF ಮಾದರಿಲಿ ಯಾವ ಡೇಟ್ಗೆ ಎಷ್ಟು ಲೋನ್ ಕಟ್ಟಿದ್ದೀವಿ ಏನು ಅನ್ನೋದನ್ನ ಎಲ್ಲ ಸಂಪೂರ್ಣ ಅಂತ ಡೀಟೇಲ್ಸ್ ಅದರಲ್ಲಿ ಇರುತ್ತೆ. ಈ ರೀತಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು 90,000 ಲೋನ್ ಸ್ನೇಹಿತರೆ. ಮೇಲ್ಗಡೆ ನೋಡ್ಬೋದು ಆಕ್ಟಿವ್ ಅಂತ ಇದೆ. ಕೆಳಗಡೆ ಇನ್ನು ಎಷ್ಟು EMI ಬಾಕಿ ಇದೆ ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ. ಸದ್ಯಕ್ಕೆ 0 ಅಂತ ಬರ್ತಾ ಇದೆ, ಯಾಕೆಂದ್ರೆ ನಾನು ಇದರಲ್ಲಿ ಇರುವಂಥ ಲಿಮಿಟ್ನ ಯೂಸ್ ಮಾಡ್ಕೊಂಡಿಲ್ಲ. ಇದು ಒಂಥರ ಕ್ರೆಡಿಟ್ ಕಾರ್ಡ್ ಲೋನ್ ಇದೆ, ಇದನ್ನು ನಾನು ಯೂಸ್ ಮಾಡ್ಕೊಂಡಿಲ್ಲ, ಅದಕ್ಕಾಗಿ 0 ತೋರಿಸ್ತಾ ಇದೆ. ನಂತರದಲ್ಲಿ ಇಲ್ಲಿ ಡೌನ್ಲೋಡ್ ಅಂತ ಸ್ಟೇಟ್ಮೆಂಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಡೌನ್ಲೋಡ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಡೌನ್ಲೋಡ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರ್ಬೋದು ಡೌನ್ಲೋಡ್ ಆಗಿದೆ. ಆದ ತಕ್ಷಣದಲ್ಲಿ ನಮ್ಮ PDF ಫೈಲ್ ಅನ್ನೋದು ಈ ರೀತಿ ಓಪನ್ ಆಗುತ್ತೆ. ನಮ್ಮ ಲೋನ್ ಅಕೌಂಟ್ ನಂಬರು, ನಮ್ಮ ಹೆಸರು, ನಮ್ಮ ಏನೇನು ಡೀಟೇಲ್ಸ್, ಇಮೇಲ್ ID, ಪ್ಯಾನ್ ಕಾರ್ಡ್ ನಂಬರ್ ಎಲ್ಲವೂ ಕೂಡ ಇರುತ್ತೆ. ಅದರೊಟ್ಟಿಗೆ ಕೆಳಗಡೆ ನಾವು ಯಾವ ಡೇಟ್ಗೆ ಎಷ್ಟು ಕಂತನ್ನ ಕಟ್ಟಿದ್ದೀವಿ, ಯಾವಾಗ ಎಷ್ಟು ಲೋನ್ ತಗೊಂಡಿದ್ದೀವಿ, ಅದರಲ್ಲಿ ಇಂಟ್ರೆಸ್ಟ್ ಪೇಮೆಂಟ್ ಎಷ್ಟಾಗಿದೆ, ಮತ್ತು ಪ್ರಿನ್ಸಿಪಲ್ ಪೇಮೆಂಟ್ ಎಷ್ಟಾಗಿದೆ, ಎಲ್ಲ ಮಾಹಿತಿ ಕೂಡ ಈ ಒಂದು ಸ್ಟೇಟ್ಮೆಂಟಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದನ್ನು ನೀವು ಈ ರೀತಿ ನಾವು ಆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದರ ಸ್ಟೇಟ್ಮೆಂಟ್ನ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೋಬಹುದು.